ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಇವತ್ತಿನಿಂದ ರಾಜ್ಯದಾದ್ಯಂತ ಶಾಲೆಗಳು ಆರಂಭವಾಗಿವೆ. 2015-16ನೇ ಶೈಕ್ಷಣಿಕ ವರ್ಷಕ್ಕೆ ಶಾಲೆಯವರು ಮಕ್ಕಳನ್ನ ಸ್ವಾಗತಿಸಿಕೊಳ್ತಾ ಇದ್ದಾರೆ. 2 ದಿನಗಳ ಬೇಸಿಗೆ ರಜೆ ಬಳಿಕ 2 ತಿಂಗಳು ಒಂದು ದೊಡ್ಡ ಗ್ಯಾಪ್ನ ಬಳಿಕ ಇವತ್ತು ಮಕ್ಕಳು ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಶಾಲಾ ಸಮವಸ್ತ್ರ ಧರಿಸಿ ಶಾಲೆಯತ್ತ ಮಕ್ಕಳು ತೆರಳುತ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಶಾಲೆಗಳು ಆರಂಭವಾಗಿದ್ದು ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಬಾಲಕಿಯರ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳು ತೆರಳಿದರು. ಹಾಸನದಲ್ಲೂ ಮಕ್ಕಳು ಅತ್ಯುತ್ಸಾಹದಿಂದ ಶಾಲೆಗೆ ತೆರಳಿದರು. ರಜೆಯ ಮೂಡ್ನಿಂದ ಹೊರಬಂದು ಮೊದಲ ದಿನ ಸ್ವಚ್ಛವಾಗಿ ಸಮವಸ್ತ್ರ ಧರಿಸಿಕೊಂಡು ಶಾಲೆಯತ್ತ ಹೆಜ್ಜೆ ಹಾಕಿದ್ರು. ಹೆತ್ತವರು ಮಕ್ಕಳಿಗೆ ಸಮವಸ್ತ್ರ ಹಾಗೂ ಶೂ ಹಾಕಿಸಿ ಶಾಲೆಗೆ ಕಳಿಸಿಕೊಟ್ರು. ಇನ್ನು ಪುಟ್ಟ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬಂದ ಪೋಷಕರು ಬಿಟ್ಟು ಹೋದ್ರು. ಹೊಸ ತರಗತಿ, ಹೊಸ ಸ್ನೇಹಿತರು, ಹೊಸ ಶಿಕ್ಷಕರ ಕುತೂಹಲದೊಂದಿಗೆ ವಿದ್ಯಾರ್ಥಿಗಳು ಇದ್ರು. ಕೊಡಗಿನಲ್ಲೂ ಎಂದಿನಂತೆ ಶಾಲೆಗಳು ಆರಂಭವಾಗಿವೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇದ್ದು ಇಂದು ಬೆಳಗ್ಗೆ ಮಳೆ ಬರುವ ಲಕ್ಷಣ ಕಂಡುಬಂದರೂ ವಿದ್ಯಾರ್ಥಿಗಳು ಭಾರದ ಬ್ಯಾಗ್ ಹೊತ್ತು ಶಾಲೆಗೆ ತೆರಳುತ್ತಾ ಇದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಹಾವೇರಿ ಜಿಲ್ಲೆಯಲ್ಲೂ ಮಕ್ಕಳ ಶಾಲೆಯ ಸಮವಸ್ತ್ರ ಧರಿಸಿ ಶಾಲೆಗೆ ತೆರಳಿದ್ರು. ರಜಾ ಮಜಾ ಬಿಟ್ಟು ಶಾಲೆಯತ್ತ ಮಕ್ಕಳು ಸಂತೋಷದಿಂದ ಹೆಜ್ಜೆ ಹಾಕಿದ್ರು. Till 15th of June. ಮಡಿಕೇರಿಯಲ್ಲೂ ಕೂಡ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗುವ ಉತ್ಸಾಹದಲ್ಲಿದ್ದರು. ತಾಯಂದಿರು ಮಕ್ಕಳನ್ನ ಅಚ್ಚುಕಟ್ಟಾಗಿ ಸಿದ್ಧ ಮಾಡಿ ಶಾಲೆಗೆ ಬಿಟ್ಟು ಬಂದರು. ಇನ್ನು ಉಡುಪಿಯಲ್ಲೂ ಕೂಡ ಇದೇ ದೃಶ್ಯ ಸಾಮಾನ್ಯವಾಗಿತ್ತು. ತಾಯಂದಿರು ಮಕ್ಕಳನ್ನ ಅಚ್ಚುಕಟ್ಟಾಗಿ ಸಿದ್ಧಗೊಳಿಸಿ 2 ತಿಂಗಳ ರಜಾ ಮಜವನ್ನು ಮುಗಿಸ್ಕೊಂಡು ಮಕ್ಕಳು ಕೂಡ ಅತ್ಯುತ್ಸಾಹದಿಂದ ಶಾಲೆಯತ್ತ ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯ ಕಂಡುಬಂತು.